ವರ್ಷದ ಮೊದಲ ಹಬ್ಬ ಮಕರ ಸಂಕ್ರಾಂತಿಗೆ ಜಸ್ಟ್ ಇನ್ನೆರಡು ದಿನಗಳು ಬಾಕಿ ಇದೆ. ಸೊ ಸಾವಿರಾರು ವರ್ಷಗಳ ಇತಿಹಾಸ ಇದೆ ಮತ್ತು ಪುರಾಣದ ಐತಿಹ್ಯ ಇದೆ ಗವಿ ಗಂಗಾಧರೇಶ್ವರ ದೇವಸ್ಥಾನದಲ್ಲಿ. ಸಂಜೆ ಸೂರ್ಯರಶ್ಮಿಯ ಚುಂಬನ ಅಥವಾ ಸ್ಪರ್ಶ ಮಾಡೋದು, ಈ ಪ್ರಕ್ರಿಯೆಯನ್ನು ನೋಡೋದಕ್ಕೋಸ್ಕರ ಭಕ್ತಾದಿಗಳು ವಿವಿಧ ಕಡೆಯಿಂದ ಬರ್ತಾರೆ. ಲಾಸ್ಟ್ ಟೈಮ್ ಸೂರ್ಯರಶ್ಮಿಯ ಸ್ಪರ್ಶ ಆಗಿರಲಿಲ್ಲ. ಹೀಗಾಗಿ ಈ ವರ್ಷ ಏನು ಕತೆ ಅನ್ನುವಂತಹ ಸಹಜವಾದಂತಹ ಪ್ರಶ್ನೆ ಇದೆ. ಈ ಸೂರ್ಯನ ಮಜ್ಜನ ಗವಿ ಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಆಗಲಿಕ್ಕಿದೆ. ಅದಕ್ಕೆ ಬೇಕಾದ ತಯಾರಿಯನ್ನು ದೇವಸ್ಥಾನ ಕೂಡ ಮಾಡಿಕೊಳ್ತಾ ಇದೆ ಭಕ್ತಾದಿಗಳನ್ನು ನಿಯಂತ್ರಣ ಮಾಡೋ ನಿಟ್ಟಿನಲ್ಲಿ. ಶಿವನಿಗೆ ಸೂರ್ಯದೇವ ಸಲ್ಲಿಸುವಂತಹ ಪೂಜೆ ಅನ್ನುವಂತಹ ನಂಬಿಕೆ ಇದೆ. ಈ ದಕ್ಷಿಣಾಯನದಿಂದ ಉತ್ತರಾಯಣದ ಪಥ ಬದಲಾವಣೆ ಅಂತ ಏನು ನಂಬಿಕೆ ಇದೆ ಹಿಂದೂಗಳಲ್ಲಿ. ಸೊ ಆ ನಂಬಿಕೆಗೆ ಅನುಗುಣವಾಗಿ ಒಂದು ವಿಶೇಷ ಚಮತ್ಕಾರ ಆಗುತ್ತೆ. ಈ ಸಲ ಟೈಮಿಂಗ್ ಕೂಡ ಗೊತ್ತಾಗ್ತಾ ಇದೆ. 5 ಗಂಟೆ 2 ನಿಮಿಷದಿಂದ 5 ಗಂಟೆ 4 ನಿಮಿಷದವರೆಗೂ ಸೂರ್ಯ ಮಜ್ಜನ ಆಗುತ್ತೆ ಅನ್ನುವಂಥದ್ದು ಒಂದು ನಂಬಿಕೆ. 2 ನಿಮಿಷಗಳ ಕಾಲ ಶಿವನಿಗೆ ಭಾಸ್ಕರ ನಮಿಸ್ತಾನೆ. ಈ ವಿಚಾರವಾಗಿ ಪ್ರಧಾನ ಅರ್ಚಕ ಸೋಮಸುಂದರ್ ದೀಕ್ಷಿತ್ ಅವರು ಸೂರ್ಯರಶ್ಮಿ 2 ನಿಮಿಷಗಳ ಕಾಲ ಇದ್ರೆ ಶುಭ, ಸೂರ್ಯರಶ್ಮಿ ಪೂಜೆ ಬೇಗ ಆದರೆ ಅದರ ಹಿಂದೆ ತೊಂದರೆಗಳಾಗತ್ತೆ ಅಂತ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. 4:35ಕ್ಕೆ ಸೂರ್ಯನ ಪ್ರವೇಶ ಶುರುವಾಗುತ್ತೆ. ದೇವಸ್ಥಾನದಲ್ಲಿ ಸೂರ್ಯನ ಪ್ರವೇಶ, ಸೂರ್ಯದ್ವಾರ, ಮುಖ್ಯದ್ವಾರ, ಮಹಾದ್ವಾರ, ನಂದಿಯಿಂದ ಸ್ವಾಮಿ ಮೇಲೆ ಒಂದು 30 ನಿಮಿಷ ಕಾಲ ಆಗುತ್ತೆ. 5 ಗಂಟೆ 4 ನಿಮಿಷಕ್ಕೆ ಸೂರ್ಯನ ಪೂಜೆ ಆದ ನಂತರ ನಾವು ಸ್ವಾಮಿಗೆ ಕ್ಷೀರಾಭಿಷೇಕ ಮಾಡಿ ತದನಂತರ ಭಕ್ತಾದಿಗಳಿಗೆಲ್ಲ ವಿಶೇಷವಾಗಿ ಒಳಗಡೆ ದರ್ಶನಕ್ಕೆ ವ್ಯವಸ್ಥೆ ಮಾಡ್ತೀವಿ. ಹೋದ ವರ್ಷ ನಮಗೆ ಸೂರ್ಯನ ಪೂಜೆ ದರ್ಶನವೇ ನಮಗಾಗಲಿಲ್ಲ. ಬಟ್ ಸೂರ್ಯನ ಪೂಜೆ ಆಯಿತು, ಸಂಕ್ರಾಂತಿ ಮುಗೀತು. ಸೂರ್ಯನ ಪೂಜೆ ಆದಮೇಲೆ ಒಂಚೂರು ಮಳೆ ಬಿತ್ತು. ಅದರ ಕಾರಣ ಏನು ಅಂತ ಜಲಕಂಟಕ ಇದೆ ಅಂತೇಳಿ ನಾನು ಹೋದ ವರ್ಷ ಹೇಳಿದ್ದೆ. ನಿನ್ನೆವರೆಗೂ ಆ ಜಲಕಂಟಕಗಳು ಹಾಗೆ ನಡೀತಾ ಇದೆ. ನಾಳೆ ಸಂಕ್ರಮಣದ ದಿನ ಸೂರ್ಯನ ಪೂಜೆ ಆದ ನಂತರ ಈ ಕಂಟಕಗಳೆಲ್ಲ ದೂರ ಆಗಲಿ, ದೇಶ ಸುಭಿಕ್ಷವಾಗಲಿ ಅಂತೇಳಿ ನಾವು ಸ್ವಾಮಿ ಹತ್ರ ಪ್ರಾರ್ಥನೆ ಮಾಡ್ತಾಯಿದ್ವಿ. ಅಂದರೆ 2 ನಿಮಿಷ ಪೂರ್ತಿ ಸ್ವಾಮಿ ಲಿಂಗದ ಮೇಲೆ ಇತ್ತು ಅಂದರೆ ಅದು ಶುಭವಾಗಿದೆ ಅಂಥೇಳಿ. ಯಾಕೆಂದರೆ ಲಿಂಗದ ಮೇಲೆ ಅಷ್ಟೊತ್ತು ಒಂದು ಕಡೆ ಸೂರ್ಯ ನಿಂತ್ಕೊಳ್ಳೋಕ್ಕಾಗಲ್ಲ. ಬಟ್ ಸೂರ್ಯ ಪೂಜೆಯಲ್ಲಿ ನಾವು ಹೇಗೆ ಅಭಿಷೇಕ, ಅಲಂಕಾರ, ನೈವೇದ್ಯ, ಧೂಪ, ದೀಪ, ನೈವೇದ್ಯ, ಮಹಾಮಂಗಳಾರತಿ ಎಲ್ಲ ಮಾಡೋಕ್ಕೆ ನಾವೇನು ಕಾಲ ತೊಗೊಳ್ತೀವಿ, ಅದೇ ಕಾಲವನ್ನು ಸೂರ್ಯ ಭಗವಂತ ಸ್ವಾಮಿಯ ಲಿಂಗದ ಮೇಲೆ ನಿಂತು ಎಲ್ಲ ಪೂಜಾದಿಗಳನ್ನು ಮುಗಿಸಿ ದಕ್ಷಿಣಾಯನದ ಪೂರ್ಣ ಪ್ರವರ 6 ತಿಂಗಳ ಪ್ರವರವನ್ನು ಸ್ವಾಮಿಗೆ ಒಪ್ಪಿಸಿ ಈ ಉತ್ತರಾಯಣದಲ್ಲಿ ಏನು ಮಾಡಬೇಕು ಅಂತ ಸ್ವಾಮಿ ಅನುಜ್ಞೆ ತಗೊಂಡು ಅವರು ಪ್ರವೇಶದಿಂದ ದೂರ ಆಗ್ತಾರೆ. ಅದು ಎಷ್ಟು ಹೊತ್ತು ಸ್ವಾಮಿ ಲಿಂಗದ ಮೇಲೆ ಆ ಸೂರ್ಯನ ಪೂಜೆ ನಡೆಯುತ್ತೆ ಅಷ್ಟು ನಾವು ನಿಮ್ಗೆ ರಿಸಲ್ಟ್ ಹೇಳೋಕ್ಕೆ ಅನುಕೂಲ ಆಗುತ್ತೆ. 1-2 ವರ್ಷಕ್ಕೆ ಮುಂಚೆ ಒಂದೇ 2 ಸೆಕೆಂಡೇ ದೇವ್ರ ಮೇಲಿದ್ದು ಪಕ್ಕಕ್ಕೆ ಬಂದ್ಬಿಡುತ್ತೆ ಸೂರ್ಯ. ಆ ವರ್ಷದಲ್ಲೆಲ್ಲ ಈ ಕರೋನಾ ಅಂತ ಶುರುವಾಗಿ ಭಾಳಷ್ಟು ಜನಕ್ಕೆ ಮಾರಣೀಕ ಹಂತಗಳೆಲ್ಲ ನಡೀತು ಆ ವರ್ಷದಲ್ಲಿ. ಅದರಿಂದ ಸೂರ್ಯನ ಪೂಜೆ ಎಷ್ಟು ಲಘುವಾಗಿ ಬೇಗ ಆಗೋಗುತ್ತೆ, ಅದರಲ್ಲಿ ಹಿನ್ನೆಲೆಯಲ್ಲಿ ಏನಾದರೂ ಒಂದು ತೊಂದರೆಗಳಿರುತ್ತೆ. ಸ್ವಾಮಿ ಸೂರ್ಯನ ಪೂಜೆಯನ್ನು ನಿಧಾನವಾಗಿ ಮಾಡಿದಾಗ ಅದರ ವೈಶಿಷ್ಟ್ಯತೆ ಚೆನ್ನಾಗಿರುತ್ತೆ. ಹಾಗೆ ಸೂರ್ಯ ಭಗವಂತ ಆ ಸ್ವಾಮಿಯ ಲಿಂಗದ ಮೇಲೆ ತನ್ನ ಷೋಡಶೋಪಚಾರ ಪೂಜೆಗಳನ್ನೆಲ್ಲ ಮುಗಿಸಿ ಸ್ವಾಮಿಗೆ ಆ ದಕ್ಷಿಣಾಯನದ ಪೂರ್ಣ ಕಥೆಯನ್ನು ಸ್ವಾಮಿಗೆ ಒಪ್ಪಿಸಿ ಅದರ ಫಲ ಏನೇನು ಕೊಡಬೇಕು ಉತ್ತರಾಯಣದವರಿಗೆ ಅಂತ ತಿಳ್ಕೊಂಡು ತದನಂತರ ತಾನು ಮುಂದೆ ಹೋದರೆ ಆ ವೈಶಿಷ್ಟ್ಯತೆ ಆ ವರ್ಷದಲ್ಲಿ ನಮ್ಗೆ ಹೇಳಕ್ಕೆ ಸಿಗುತ್ತೆ.